ಆತ್ಮ ನಮಸ್ತೆ ಜಯಶ್ರೀ. ಆತ್ಮ ನಮಸ್ತೆ. ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಮೃತ್ಯು ಭಯದಿಂದ ಪಾರಾಗಬಹುದು ಎಂದು ತಿಳಿದುಕೊಂಡಿದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಸರಿ? ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾಮುಖವಿದೌ ಬಂಧನಾತ್ ಮೃತ್ಯೋರ್ಮೋಕ್ಷ್ಯೋ ಮಾಮೃತಾತ್ ಅಂತ ನಾವು ಪ್ರಯಾಣ ಕಾಲದಲ್ಲಿ ಅಂದರೆ ಕೊನೆಯ ಸಂದರ್ಭದಲ್ಲಿ ಈ ಮಂತ್ರ ಹೇಳೋದಿಕ್ಕೆ ನಮ್ಮ ಕೈಲಾಗುತ್ತಾ? ನೀವೇ ಹೇಳಿ. ಅವಸಾನ ಕಾಲದಲ್ಲಿ ಅಂದರೆ ಕೊನೆಯ ಸಮಯದಲ್ಲಿ ನಮ್ಮ ದೇಹ ಮತ್ತು ಕುತ್ತಿಗೆಯ ಭಾಗದಲ್ಲೆಲ್ಲ ಪೂರ್ತಿ ಕಫವು ತುಂಬಿರುತ್ತೆ. ಆವಾಗ ಜೀವನಿಗೆ 1,00,000 ಚೇಳಿಗಳು ಒಂದೇ ಬಾರಿ ಚುಚ್ಚಿದರೆ ಎಷ್ಟು ನೋವಾಗುತ್ತೋ ಅಷ್ಟು ಉಂಟಾಗಿರುತ್ತೆ ಆ ಸಂದರ್ಭದಲ್ಲಿ, ಪ್ರಾಣ ಬಿಡುವ ಸಂದರ್ಭದಲ್ಲಿ. ಆ ಸಮಯದಲ್ಲಿ ಇವನು ಓಂ ತ್ರಯಂಬಕಂ ಯಜಾಮಹೇ ಅಂತ ಹೇಳಕ್ಕಾಗತ್ತಾ? ಆಗೋದಿಲ್ಲ. ಮತ್ತೆ ಇದು ಮೃತ್ಯುಂಜಯ ವಿದ್ಯೆ ಹೇಗಾಗ್ತದೆ? ಈ ಸಮಯದಲ್ಲಿ ನಮ್ಮ ತಲೆಯಲ್ಲಿ ನೆಟ್ಟು ಬೋಲ್ಟ್ಗಳೆಲ್ಲ ಲೂಸ್ ಆಗೋಗಿರುತ್ತೆ. ದಿಗ್ಭ್ರಾಂತರಾಗಿರ್ತೀವಿ. ಏನ್ ನಡೀತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗೋದಿಲ್ಲ. ಅಂತ ಸ್ಥಿತಿಯಲ್ಲಿ ಇರ್ತಾನೆ ಜೀವನ. ಕೈ ಕಾಲು ಅವನಿಗೆ ಸಪೋರ್ಟ್ ಮಾಡೋದಿಲ್ಲ ಆ ಸಮಯದಲ್ಲಿ. ಪೂರ್ತಿ ಬಾಡಿ ಸ್ಟೆಪ್ ಬೈ ಸ್ಟೆಪ್ ಶಟ್ ಡೌನ್ ಆಗ್ತಾ ಬರುತ್ತೆ. ಇಂಥ ಸಂದರ್ಭದಲ್ಲಿ ಜೀವನು ಓಂ ತ್ರಯಂಬಕಂ ಅಂತ ಹೇಳೋದಕ್ಕೆ ಹೇಗಾಗ್ತದೆ? ಅದಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಬರೋದೇ ನಿಮ್ಗೆ ಮಹಾಮೃತ್ಯುಂಜಯ ವಿದ್ಯೆ. ಆ ಮಹಾಮೃತ್ಯುಂಜಯ ವಿದ್ಯೆಯನ್ನ ನಾವು ತಪಸ್ಸಿನಿಂದ ಯೋಗ ಸಾಧನೆಯಿಂದ ನಾವು ಮಾಡಿದ್ರೆ ಆಗ ನಾವು ಆ ವಿದ್ಯೆಯ ಮುಖಾಂತರ ಮೃತ್ಯುವನ್ನೇ ಜಯಿಸಬಹುದು. ಆತ್ಮ ಸೋದರ ಸೋದರಿಯರಿಗೆ ಹಾಗೂ ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ಮಹಾಮೃತ್ಯುಂಜಯ ವಿದ್ಯೆಯ ಬಗ್ಗೆ ಸಾಕಷ್ಟು ರಹಸ್ಯಗಳು ಮತ್ತು ಆಳವಾದ ಜ್ಞಾನವನ್ನು ನಮ್ಮ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ದಿನದ ಸಂಚಿಕೆಯಲ್ಲಿ ಮಹಾಮೃತ್ಯುಂಜಯ ವಿದ್ಯೆ ಮತ್ತು ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮಿತ್ರರೇ, ಬನ್ನಿ. ಆತ್ಮ ನಮಸ್ತೆ ಜಯಶ್ರೀ. ಓಂ ಶ್ರೀ ಸದ್ಗುರು ರಾಮಾನಂದ ಪರಮಹಂಸನೇ ನಮಃ. ಓಂ ಶ್ರೀ ಸದ್ಗುರು ಶಿವಾನಂದ ಪರಮಹಂಸನೇ ನಮಃ. ಓಂ ಶ್ರೀ ಸದ್ಗುರು ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಓಂ ಶ್ರೀ ಸದ್ಗುರು ಆದಿಗುರು ಶಂಕರಾಚಾರ್ಯನೇ ನಮಃ. ಓಂ ಶ್ರೀ ಸದ್ಗುರು ವ್ಯಾಸ ಭಗವತ್ ಪಾದಾರ್ಥನೇ ನಮಃ. ಓಂ ಶ್ರೀ ಆತ್ಮ ನಮಸ್ತೆ. ಗುರು ಸ್ವರೂಪರಿಗೂ ಆತ್ಮ ಸೋದರ ಸೋದರಿಯರಿಗೂ ಆಧ್ಯಾತ್ಮಿಕ ಮಿತ್ರರಿಗೂ ನನ್ನ ಸಿದ್ಧ ಲೋಕಕ್ಕೂ ಸಿದ್ಧ ವಿದ್ಯಾರ್ಥಿಗಳಿಗೂ ಮುಮುಕ್ಷು ಜನರಿಗೆ ಮತ್ತು ವೀಕ್ಷಿಸುತ್ತಿರುವ ಎಲ್ಲ ಪ್ರೇಕ್ಷಕ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಆತ್ಮ ನಮಸ್ಕಾರಗಳು. ಜಯಶ್ರೀ, ತಾವು ಕಳೆದ ಸಂಚಿಕೆಯಲ್ಲಿ ಮಹಾಮೃತ್ಯುಂಜಯ ಮಂತ್ರ ಮತ್ತು ಮಹಾಮೃತ್ಯುಂಜಯ ವಿದ್ಯೆಯ ಬಗ್ಗೆ ಸಾಕಷ್ಟು ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಆ ವಿಚಾರವಾಗಿ ಇನ್ನೊಂದಷ್ಟು ಪ್ರಶ್ನೆಗಳಿವೆ. ಅದರಲ್ಲಿ ಮೊದಲನೇದಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಮೃತ್ಯು ಭಯದಿಂದ ಪಾರಾಗಬಹುದು ಎಂದು ತಿಳಿದುಕೊಂಡಿದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಸರಿ? ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾಮುಖವಿದೌ ಬಂಧನಾತ್ ಮೃತ್ಯೋರ್ಮೋಕ್ಷ್ಯೋ ಮಾಮೃತಾತ್ ಅಂತ ನಾವು
ಪ್ರಯಾಣ ಕಾಲದಲ್ಲಿ ಅಂದ್ರೆ ಕೊನೆಯ ಸಂದರ್ಭದಲ್ಲಿ ಈ ಮಂತ್ರ ಹೇಳೋದಿಕ್ಕೆ ನಮ್ಮ ಕೈಲಿ ಆಗುತ್ತಾ? ನೀವೇ ಹೇಳಿ. ಓಕೆ. ಇದು ಮೃತ್ಯುಂಜಯ ವಿದ್ಯೆ ಹೇಗಾಗತ್ತೆ? ಇದು ಮೃತ್ಯುಂಜಯ ಮಂತ್ರ ಅಂತ ಹೇಳಿದ್ದಾರೆ ಓಕೆ ಅಷ್ಟೇ, ಆದ್ರೆ ಮೃತ್ಯುಂಜಯ ವಿದ್ಯೆ ಅಲ್ಲ. ಮೃತ್ಯುಂಜಯ ಮಂತ್ರಕ್ಕೂ ಮೃತ್ಯುಂಜಯ ವಿದ್ಯೆಗೂ ತುಂಬಾ ವ್ಯತ್ಯಾಸ ಇದೆ. ಓಕೆ. ಮೃತ್ಯುಂಜಯ ಮಂತ್ರ ನಾವು ಹೇಳುವುದಕ್ಕೆ ಓಕೆ ಅವಸಾನ ಕಾಲದಲ್ಲಿ ಓಕೆ ಗುರು. ಅಂದ್ರೆ ಕೊನೆಯ ಸಮಯದಲ್ಲಿ ನಮ್ಮ ದೇಹ ಮತ್ತು ಕುತ್ತಿಗೆಯ ಭಾಗದಲ್ಲೆಲ್ಲ ಪೂರ್ತಿ ಕಫವು ತುಂಬಿರುತ್ತೆ. ಓಕೆ ಗುರುಜಿ. ಆವಾಗ ಜೀವನಿಗೆ ಓಕೆ ಗುರುಜಿ 1,00,000 ಚೇಳಿಗಳು ಒಂದೇ ಬಾರಿ ಚುಚ್ಚಿದರೆ ಎಷ್ಟು ನೋವಾಗುತ್ತೋ ಅಷ್ಟು ಉಂಟಾಗಿರುತ್ತೆ ಆ ಸಂದರ್ಭದಲ್ಲಿ, ಪ್ರಾಣ ಬಿಡುವ ಸಮಯದಲ್ಲಿ. ಪ್ರಾಣ ಬಿಡುವ ಸಂದರ್ಭದಲ್ಲಿ. ಓಕೆ. ಆ ಸಮಯದಲ್ಲಿ ಇವನು ಓಂ ತ್ರಯಂಬಕಂ ಯಜಾಮಹೇ ಅಂತ ಹೇಳಕ್ಕಾಗತ್ತಾ? ಆಗೋದಿಲ್ಲ ಗುರುಜಿ. ಮತ್ತೆ ಇದು ಮೃತ್ಯುಂಜಯ ವಿದ್ಯೆ ಹೇಗಾಗ್ತದೆ? ಅವನು ಬಹಳ ನೋವಲ್ಲಿ ಇರ್ತಾನೆ ಅವಾಗ. ಅವಾಗ ಅವನಿಗೆ ಯಾವ ಸ್ಥಿತಿಲಿ ಇರ್ತಾನೆ ಯಾರಿಗೂ ಗೊತ್ತಿಲ್ಲ. ಅವನು ಕೂಗ್ತಾ ಇರ್ತಾನೆ, ಆದ್ರೆ ಆ ಕೂಗೋದಕ್ಕೂ ಆಗೋದಿಲ್ಲ ಅವನ ಕೈಯಲ್ಲಿ ಆ ಸಂದರ್ಭದಲ್ಲಿ. ಓಕೆ. ಕಫ ತತ್ವ ತುಂಬಿರುತ್ತೆ ಪೂರ್ತಿ ಕುತ್ತಿಗೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ಲಂಗ್ಸ್ ಬ್ಲಾಕ್ ಆಗಿರುತ್ತೆ. ಓಕೆ ಗುರುಜಿ. 1,00,000 ಚೇಳು ಓಕೆ ಒಂದೇ ಬಾರಿ ಚುಚ್ಚಿದರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನ ಅನುಭವಿಸ್ತಾ ಇರ್ತಾನೆ ಓಕೆ ಜೀವನು. ಓಕೆ. ಅಂತ ನೋವು ಅನುಭವಿಸ್ತಾ ಇರ್ಬೇಕಾದ್ರೆ ಓಂ ತ್ರಯಂಬಕಂ ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ ಬಿಡಿ. ಈ ಸಮಯದಲ್ಲಿ ಓಕೆ ನಮ್ಮ ತಲೆಯಲ್ಲಿ ನೆಟ್ಟು ಬೋಲ್ಟ್ಗಳೆಲ್ಲ ಲೂಸ್ ಆಗೋಗಿರುತ್ತೆ. ಓಕೆ ದಿಗ್ಭ್ರಾಂತರಾಗಿರ್ತೀವಿ. ಓಕೆ ಏನ್ ನಡೀತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗೋದಿಲ್ಲ. ಓಕೆ. ಅಂತ ಸ್ಥಿತಿಯಲ್ಲಿ ಇರ್ತಾನೆ ಜೀವನು. ಕೈ ಕಾಲು ಅವನಿಗೆ ಓಕೆ ಸಪೋರ್ಟ್ ಮಾಡೋದಿಲ್ಲ ಆ ಸಮಯದಲ್ಲಿ. ಓಕೆ ಪೂರ್ತಿ ಬಾಡಿ ಸ್ಟೆಪ್ ಬೈ ಸ್ಟೆಪ್ ಶಟ್ ಡೌನ್ ಆಗ್ತಾ ಬರುತ್ತೆ. ಓಕೆ. ಇಂಥ ಸಂದರ್ಭದಲ್ಲಿ ಜೀವನು ಓಂ ತ್ರಯಂಬಕಂ ಅಂತ ಹೇಳೋದಿಕ್ಕೆ ಹೇಗಾಗ್ತದೆ? ಅದಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಬರೋದೇ ನಿಮ್ಗೆ ಮಹಾಮೃತ್ಯುಂಜಯ ವಿದ್ಯೆ. ಓಕೆ. ಆ ಮಹಾಮೃತ್ಯುಂಜಯ ವಿದ್ಯೆಯನ್ನ ನಾವು ತಪಸ್ಸಿನಿಂದ ಯೋಗ ಸಾಧನೆಯಿಂದ ಓಕೆ ನಾವು ಮಾಡಿದ್ರೆ ಆಗ ನಾವು ಆ ವಿದ್ಯೆಯ ಮುಖಾಂತರ ಮೃತ್ಯುವನ್ನೇ ಜಯಿಸಬಹುದು. ಓಕೆ. ಈ ವಿದ್ಯೆನೇ ನಮಗೆ ಶ್ರೀರಾಮ ರಕ್ಷೆ ಮಿತ್ರರೇ. ಓಕೆ. ಇದನ್ನು ಬಿಟ್ಟು ಇನ್ನೇನು ಆ ಸಮಯದಲ್ಲಿ ಬರೋದಿಲ್ಲ ನಮ್ಗೆ. ಓಕೆ. ನಾವು ಕಟ್ಕೊಂಡಿರುವಂತಹ ನಾವು ದೊಡ್ಡ ದೊಡ್ಡ ಬಂಗ್ಲೆಗಳು ಬರೋದಿಲ್ಲ. ಓಕೆ. ನಾವು ಸಂಪಾದನೆ ಮಾಡಿರುವಂತಹ ಹೆಸರು, ಕೀರ್ತಿ, ಪ್ರತಿಷ್ಠೆಗಳು ಕೂಡ ಬರೋದಿಲ್ಲ. ಓಕೆ. ನಾವು ಗಳಿಸಿರುವಂತಹ ದುಡ್ಡು, ಕಾರುಗಳು ಕೂಡ ಬರೋದಿಲ್ಲ. ಓಕೆ. ಕೊನೆ ಸಮಯದಲ್ಲಿ ನಮ್ಮ ಜೊತೆಲಿ ಇರೋರು ಕೂಡ ಬರೋದಿಲ್ಲ. ಯಾರು ಸಹಾಯ ಮಾಡೋದಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ. ಆ ಸಮಯದಲ್ಲಿ ನಮ್ಮನ್ನು ಕಾಪಾಡೋದಕ್ಕೆ ಬರೋದು ಒಂದೇ ಒಂದು ಏಕೈಕ ವಿದ್ಯೆ ಅಂದ್ರೆ ಅದು ಮಹಾಮೃತ್ಯುಂಜಯ ವಿದ್ಯೆ. ಆ ಮಹಾಮೃತ್ಯುಂಜಯ ವಿದ್ಯೆನೇ ನಮ್ಮನ್ನ ಆ ಸಮಯದಲ್ಲಿ ಕಾಪಾಡೋದು. ಓಕೆ. ಎಲ್ಲರೂ ಈ ಯೋಗ ಸಾಧನೆಯನ್ನೇ ಮಾಡಬೇಕು ಮಿತ್ರರೇ. ಓಕೆ. ಎಷ್ಟು ಮಾಡ್ತೀವೋ ಅಷ್ಟು ಶ್ರೀರಾಮ ರಕ್ಷೆ. ಓಕೆ. ಮಾಡಿದವ್ರಿಗೆ ಮಾಡಿದಷ್ಟು ಶ್ರೀರಾಮ ರಕ್ಷೆ. ಅವಸಾನ ಕಾಲದಲ್ಲಿ ನಮ್ಮನ್ನ ಕಾಪಾಡುವಂಥದ್ದು ಈ ಮಹಾಮೃತ್ಯುಂಜಯ ವಿದ್ಯೆನೆ. ಓಕೆ. ಈ ವಿದ್ಯೆನೆ ನಮಗೆ ಶ್ರೀರಾಮ ರಕ್ಷೆ. ಓಕೆ. ಆ ಸಮಯದಲ್ಲಿ ಓಕೆ. ನಮಗೆ ಈ
ವಿದ್ಯೆ ಬಗ್ಗೆ ಹ್ಮ್ ನಮ್ಗೆ ಶಾಸ್ತ್ರ ಪ್ರಮಾಣ ಕೂಡ ಇದೆ ಭಗವದ್ಗೀತೆಯಲ್ಲಿ. ಓಕೆ ಗುರುಜಿ. ಜಯಶ್ರೀ, ಸಾಕಷ್ಟು ಜನರ ಪ್ರಶ್ನೆ ಏನೆಂದರೆ, ಈ ಮೃತ್ಯುಂಜಯ ವಿದ್ಯೆಯನ್ನು ಕಲಿತವರಿಗೆ ಮೋಕ್ಷವು ಪ್ರಾಪ್ತಿಯಾಗಬಹುದಾ? ಇದರ ಬಗ್ಗೆ ವಿವರಿಸಿ ಜಯಶ್ರೀ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯುಕ್ತಿ ಯೋಗ ಬಲೇನ ಚೈವ ಗುರುವರ್ ಮಧ್ಯೆ ಪ್ರಾಣಂ ಆವೇಶಂ ಸಂಯುಕ್ತಿ ಸತತಂ ಪರಂ ಪುರುಷ ಮುಪೈತಿ ದಿವ್ಯಂ. ಇಂಥವರು ನನ್ನ ದಿವ್ಯಧಾಮವನ್ನು ಪಡಿತಾರೆ ಅರ್ಜುನ ಅಂತೇಳಿ ಸ್ವಾಮಿ 8ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಓಕೆ. ಈ ಶ್ಲೋಕದ ಅರ್ಥವೇನು ಜಯಶ್ರೀ? ಪ್ರಯಾಣ ಕಾಲದಲ್ಲಿ ಅಂದ್ರೆ ಓಕೆ ಕೊನೆ ಸಮಯದಲ್ಲಿ ಅಂದ್ರೆ ಪ್ರಾಣ ಬಿಡುವಾಗ ಓಕೆ ಯಾರಾದ್ರೆ ತನ್ನ ಯೋಗ ಶಕ್ತಿಯಿಂದ ಹ್ಮ್ ಹ್ಮ್ ಪ್ರಾಣವನ್ನು ಹ್ಮ್ ಬ್ರಹ್ಮಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಓಕೆ ಅಲ್ಲಿ ನನ್ನನ್ನು ಸ್ಮರಣೆಯನ್ನು ಮಾಡುತ್ತಾನೋ ಓಕೆ ಅಂತವನು ನನ್ನ ದಿವ್ಯಧಾಮವನ್ನು ಪಡಿತಾನೆ ಅರ್ಜುನ ಅಂತ ಹೇಳಿದ್ದಾರೆ. ಹ್ಮ್ ಯಾರಿಗಾದ್ರೂ ಕೂಡ ಇದೊಂದೇ ದಾರಿ, ಓಕೆ ಗುರುಜಿ. ಇದು ಬಿಟ್ರೆ ಬೇರೆ ದಾರಿ ಅನ್ನೋದು ಇಲ್ವೇ ಇಲ್ಲ. ಓಕೆ ಯಾರಿಗಾದರೂ ಇದೊಂದೇ ಮಾರ್ಗ ಇರೋದು. ಓಕೆ ಗುರುಜಿ. ಇದನ್ನೇ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ. ಓಕೆ ಗುರುಜಿ. ಏನು ಹ್ಮ್ ಪ್ರಾಣ ಬಿಡು ಅಂತಂದಾಗ ನಾನು ಉತ್ತರಾಯಣ ಕಡೆಗೆ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತೀನಿ, ಅದುವರೆಗೂ ನಾನು ಹ್ಮ್ ಹ್ಮ್ ಕಾಯ್ತೇನೆ ಅಂತೇಳಿ ಹೇಳಿದಾರಲ್ವಾ. ಓಕೆ. ಯಾರಿಗಾದರೂ ಇದೊಂದೇ ಮಾರ್ಗ, ಹ್ಮ್ ಈ ಮಾರ್ಗ ಬಿಟ್ರೆ ಮುಕ್ತಿ ಮೋಕ್ಷಕ್ಕೆ ಇನ್ನೊಂದು ಮಾರ್ಗ ಅನ್ನೋದು ಇಲ್ಲವೇ ಇಲ್ಲ. ಓಕೆ ಗುರು. ಇದನ್ನೇ ಆದಿಗುರು ಶಂಕರಾಚಾರ್ಯ ಕೂಡ ಓಕೆ ಸದಾಶಿವೋಕ್ತಾನಿ ಸಪಾದಿ ಲಕ್ಷ ಲಯಾವದಾನಾನಿ ವಸಂತ ಲೋಕೆ ಮಾನ್ಯತ ಹೇ ಮಾನ್ಯ ಮಮಂ ಲಯನಂ ಉತ್ತಮಮಂ ಅಂತ ಹೇಳಿದ್ದಾರೆ. ಅಂದ್ರೆ 1,40,000 ಮಾರ್ಗಗಳಿದೆ, ಆದ್ರೆ ಅದರಲ್ಲೆಲ್ಲದಕ್ಕಿನ್ನ ಉತ್ತಮವಾಗಿರುವಂತದ್ದು ನಾದಾನುಸಂಧಾನ ಅಥವಾ ಲಯಯೋಗ ಅಂತ ಹೇಳಿದ್ದಾರೆ. ಓಕೆ. ಆ ಲಯಯೋಗನೇ ಈ ಬ್ರಹ್ಮವಿದ್ಯೆ. ಓಕೆ. ಈ ಮಹಾಮೃತ್ಯುಂಜಯ ವಿದ್ಯೆಯನ್ನ ಓಕೆ ಎಲ್ಲ ಸಾಧಕರು ಇದನ್ನ ಅಭ್ಯಾಸ ಮಾಡಬೇಕು ಅಂತ ಆಶಿಸುತ್ತಾ, ಓಕೆ ಕೊನೆಗೆ ನಮ್ಮ ಜೊತೆ ಬರುವಂತಹ ಸಂಪತ್ತು ಕೂಡ ಇದೆ. ಓಕೆ. ನಾವು ಗಳಿಸಿರುವಂತಹ ದುಡ್ಡು, ಆಸ್ತಿ ಪಾಸ್ತಿಗಳು, ಮತ್ತೆ ಹೆಸರುಗಳು, ಕೀರ್ತಿ ಪ್ರತಿಷ್ಠೆಗಳು ಇವ್ಯಾವು ನಮ್ಮ ಜೊತೆ ಬರೋದಿಲ್ಲ. ಈ ಉಪಾಧಿ ಇರೋವರೆಗೂ ಅಷ್ಟೇ ನಮ್ಮ ಜೊತೆಲಿ ಬರುತ್ತದೆ. ಅದು ತದನಂತರ ನಮ್ಮ ಕೈ ಬಿಟ್ಬಿಡುತ್ತೆ, ಬರೋದಿಲ್ಲ ಅವು. ಆದ್ರೆ ಇದು ನಮ್ಗೆ ಜೊತೆಲೇ ಬರುತ್ತೆ, ಕೈ ಬಿಡೋದಿಲ್ಲ. ಈ ಮಹಾಮೃತ್ಯುಂಜಯ ವಿದ್ಯೆ. ಹೌದು. ಓಕೆ ಗುರುಜಿ. ಇದು ನಮ್ಗೆ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಇದೇನಂದ್ರೆ ನಮ್ಮ ದೇಹದಲ್ಲಿ 7 ಭೂಮಿಕೆಗಳಿರುತ್ತೆ. ಓಕೆ ಗುರುಜಿ. ಆ 7 ಭೂಮಿಕೆಗಳು ನಮ್ಮ ಕೊನೆಯ ಸಂದರ್ಭದಲ್ಲಿ ಏನೇನಾಗಿದೆ ಎಲ್ಲವೂ ರೆಕಾರ್ಡ್ ಆಗುತ್ತೆ. ಓಕೆ. ನಮಗೆ ಈ 7 ಹಂತಗಳು ಅಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಪ್ರಯಾಣಿಸುವ ಆಂತರಿಕ ಪ್ರಯಾಣವನ್ನು ವಿವರಿಸುತ್ತೆ. ಓಕೆ ಗುರುಜಿ. ಇದೇನಂದ್ರೆ ಸುವಿಚ್ಛ, ವಿಚಾರಣ, ತನುಮಾನಸ, ಸಪ್ತಪತಿ, ಅಸಂಸತ್ತಿ, ಪದಾರ್ಥ ಭಾವನ, ತುರ್ಯಾಗ. ಈ 7 ಸಪ್ತಭೂಮಿಕಗಳಲ್ಲಿ ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ ಕೊನೆ ಸಂದರ್ಭದಲ್ಲಿ, ಅವಸಾನ ಕಾಲದಲ್ಲಿ. ಇದರಲ್ಲಿ ನಮಗೆ ಪೂರ್ತಿಯಾಗಿ ನಾವೇನೇನ್ ಮಾಡಿದೀವೋ ಎಲ್ಲ ಅದರಲ್ಲಿ ಮೊಬೈಲಲ್ಲಿ ಹೇಗೆ ರೆಕಾರ್ಡ್ ಆಗುತ್ತೋ ಹಾಗೆ ಅದರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆ ಗುರುಜಿ. ಸುಭಿಚ್ಛೆ ಅಂತಂದ್ರೆ ಮೋಕ್ಷವನ್ನು ಪಡೆಯುವಂತಹ ಶುಭವಾದ ಇಚ್ಛೆ. ಈ ಇಚ್ಛೆ ಬರ್ಬೇಕಂತಂದ್ರೆ ನಮ್ಮ ಪ್ರಾಣ ಪ್ರಜ್ಞೆ ಸುಭಿಚ್ಛ ಅನ್ನೋ ಭೂಮಿಕೆಯಲ್ಲಿ ಇರ್ಬೇಕು. ಆವಾಗ ನಮ್ಗೆ ಈ ಭಾವನೆ ಬಂದು ನಾವು ಮೋಕ್ಷವನ್ನ ಪಡಿತೀವಿ. ಎರಡನೇದು ವಿಚಾರಣ. ವಿಚಾರಣ ಅಂತಂದ್ರೆ ನಾವು ಶಾಸ್ತ್ರ, ಗುರು ಮತ್ತು ಆತ್ಮತತ್ವದ ಆಳವಾದ ವಿಚಾರಣೆ. ಈ ಭೂಮಿಕೆಯಲ್ಲಿದ್ದಾಗ ನಮಗೆ ಆ ಆತ್ಮತತ್ವವು ಏನು ಅನ್ನೋದು ಅರ್ಥ ಆಗುತ್ತೆ. ಅದರ ಆಳವಾದಂತ ವಿಚಾರಗಳನ್ನ ನಾವು ಮಾಡೋದಿಕ್ಕೆ ಮನಸ್ಸು ಪ್ರೇರೇಪಿಸುತ್ತೆ ಪ್ರತಿಯೊಬ್ಬ ಸಾಧಕನಿಗೂ. ಮತ್ತು
ಸಾಮಾನ್ಯರಲ್ಲಿ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ತರ ಮನಸ್ಥಿತಿ ಏರ್ಪಡುತ್ತೆ ಈ ಹೌದು. ಭೂಮಿಕೆಯಲ್ಲಿ. ಓಕೆ. ಮೂರನೇದು ತನುಮಾನಸ. ಓಕೆ ಗುರುಜಿ. ತನುಮಾನಸ ಅಂತಂದ್ರೆ ಮನಸ್ಸಿನ ವಾಸನೆಗಳು ಓಕೆ. ಮತ್ತು ಆಸೆಗಳು ಓಕೆ. ಕ್ಷೀಣಿಸುವಂತಹ ಒಂದು ಸ್ಥಿತಿಯಾಗಿದೆ. ಓಕೆ ಗುರು. ನಾಲ್ಕನೇದು ಓಕೆ ಗುರು. ಸತ್ವಪತಿ ಅಂದ್ರೆ ಶುದ್ಧ ಸ್ಥಿತಿಯಲ್ಲಿ ಸ್ಥಿರವಾಗಿ ಓಕೆ. ಆತ್ಮಾನುಭವ ಪ್ರಾರಂಭ ಆಗುವಂತಹ ಒಂದು ಸ್ಥಿತಿ ಇದು. ಓಕೆ ಗುರು. ಇದು ಸಾಧಕನಿಗೆ ತುಂಬಾ ಮುಖ್ಯ ಮತ್ತು ತುಂಬಾ ಇದು ಅನುಕೂಲವಾಗಿ ಈ ಮಾರ್ಪಾಡು ಮಾಡುವಂತಹ ಒಂದು ಸ್ಥಿತಿ. ಐದನೇದು ಓಕೆ. ಅಸಂಶಕ್ತಿ ಅಂತ ಅಂದ್ರೆ ಇವನು ವಿಷಯಗಳಲ್ಲಿ ಇದ್ರೂ ಕೂಡ ವಿಷಯಗಳಿಗೆ ಅಂಟಿಕೊಂಡದೇ ಇರುವಂತಹ ರೀತಿಯಲ್ಲಿ ಜೀವಿಸುವುದು. ಓಕೆ ಗುರು. ಇದನ್ನೇ ನಮ್ಗೆ ಭಗವದ್ಗೀತೆಯಲ್ಲಿ ಕೂಡ ಪದ್ಮಪತ್ರಂ ವಿವಾಹಂ ಬಸ ಅಂತ ಹೇಳಿದ್ದಾರೆ. ಅಂದ್ರೆ ಅವನು ಪದ್ಮಪತ್ರದಂತೆ ಅವನು ಜೀವಿಸುತ್ತಾನೆ. ಅಂದ್ರೆ ಪದ್ಮಪತ್ರ ಎಲ್ಲಿರುತ್ತೆ? ಕೆಸರಲ್ಲೇ ಇರ್ತದೆ. ಓಕೆ ಗುರು. ಆ ಪದ್ಮಪತ್ರ ಕೆಸರಲ್ಲಿ ಇದ್ರೂ ಕೂಡ ಆ ಕೆಸರು ಅಂಟುಕೊಂಡದೇ ಇರೋ ರೀತಿಯಲ್ಲಿ ಅದು ಜೀವಿಸ್ತಾ ಇರುತ್ತೆ. ಆ ನೀರು ಒಂದು ಚೂರು ಕೂಡ ಒಂದು ಹನಿ ಕೂಡ ಅದಕ್ಕೆ ಅಂಟಿರೋದಿಲ್ಲ. ಒಂದ್ ವೇಳೆ ಹೆಂಡಿದ್ರೂ ಅದು ಜಾರು ಹೋಗ್ಬಿಡುತ್ತದೆ. ಅದೇ ರೀತಿ ಈ ಸಾಧಕನು ಕೂಡ ವಿಷಯಗಳಲ್ಲಿ ಇದ್ರೂ ಕೂಡ ವಿಷಯಗಳು ಅಂಟಿಕೊಂಡದೇ ಇರೋ ರೀತಿಯಲ್ಲಿ ಅವನ ಜೀವನವನ್ನ ನಡೆಸ್ತಾ ಇರ್ತಾನೆ. ಆರನೇದು ಪದಾರ್ಥ ಭಾವನ. ಎಲ್ಲ ಪದಾರ್ಥಗಳ ಮಿಥ್ಯಾತ್ವವನ್ನ ಸ್ಪಷ್ಟವಾಗಿ ಅನುಭವಿಸುವಂತ ಒಂದು ಸ್ಥಿತಿ. ಏಳನೇದು ತುರ್ಯಾಗ. ಓಕೆ ಗುರುಜಿ. ಇದು ತುಂಬಾ ಮುಖ್ಯ. ಯಾಕಂದ್ರೆ ಇದು ನಿರಂತರವಾಗಿ ಆ ಬ್ರಹ್ಮನಿಷ್ಠೆಯಲ್ಲಿ ಇರುವಂತದ್ದು. ಓಕೆ ಗುರುಜಿ. ಜೀವನ್ಮುಕ್ತನ ಪರಮ ಸ್ಥಿತಿ. ನಾವು ಹೇಗಾದ್ರೆ ನಿದ್ದೆ ಮಾಡುವಾಗ ಮನಸ್ಸಿನಲ್ಲಿ ನಾವು ಯಾವ್ದಾದ್ರೆ ನೆನೆಸ್ಕೊಂತ ಮಲಗಿರ್ತೀವೋ ಮತ್ತೆ ನಿದ್ದೆಯಿಂದ ಎಚ್ಚರಕ್ಕೆ ಬಂದ ಮೇಲೆ ಕೂಡ ಅದೇ ಮನಸ್ಸಿನಲ್ಲಿ ಹೇಗಿರುತ್ತದೋ ಅದೇ ರೀತಿ ನಾವು ಈ ಸ್ಥಿತಿಯಲ್ಲಿ ಇದ್ದಾಗ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಕೂಡ ಅದು ಫೌಂಡರ್ ಆಗಿ ನಮ್ಮ ಜೊತೆ ಇರುತ್ತೆ. ಮತ್ತೆ ಅಲ್ಲಿಂದ ನಾವು ಯೋಗಿಗಳ ಕಡೆಗೆ, ಯೋಗ ಸಾಧನೆ ಕಡೆಗೆ ಆಕರ್ಷಿತರಾಗಿ ಅಲ್ಲಿಂದ ಸಾಧನೆ ಕಡೆಗೆ ಹೊರಟು ಬಿಡ್ತೀವಿ. ಇದು ಮುಮ್ಮಾತಿಗೂ ಸತ್ಯ ಎಂದು ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯೋಗದಲ್ಲಿ ಹೇಳಿದ್ದಾರೆ. ಇಂಥ ಆಕರ್ಷಣೆ ಬಲ ಇರೋದಕ್ಕೇನೆ ಈ ವಿದ್ಯೆಯನ್ನು ಎಷ್ಟೋ ಜನ ಯೋಗಿಗಳು, ಪಂಡಿತರು ಇದ್ರ ಕಡೆಗೆ ಆಕರ್ಷಿತರಾಗಿ ಅವರು ಕೂಡ ಈ ವಿದ್ಯೆಯನ್ನ ಕಲಿತು ಪ್ರಾರಂಭಿಸುತ್ತಾರೆ. ಮತ್ತೆ ಆ ಆಕರ್ಷಣೆ ಬಲ ಇರೋದಕ್ಕೆ ಎಷ್ಟೋ ಜನ ಆತ್ಮ ಸೋದರರು ನಮಗೆ ಇವತ್ತಿನ ದಿವಸ ಎಷ್ಟೋ ಜನ ಕರೆಗಳನ್ನ ಮಾಡಿ ಅವರು ಬಂದು ಪಡೆದು ಅದನ್ನು ಅಭ್ಯಾಸ ಮಾಡಿ ಅವರ ಜನ್ಮವನ್ನ ಸುಕೃತಾರ್ಥವಾಗಿ ಅವರು ಪರಿಪೂರ್ಣತೆಯನ್ನ ಪಡೀತಾರೆ. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೀಶಂ ಗೋ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. रे